ಬರೀ 1,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬಂದು ಬರೀ 1,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 1,45,000ಕ್ಕೆ 8 ಮಾಡಲು ವ್ಯಾಗನರ್ ಕೊಡ್ತೀನಿ ಸರ್. 3,15,000 ಹೇಳ್ತಾರೆ, 3,05,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬಜಾರಲ್ಲಿ 2.5 ಲಕ್ಷ ಇದೆ ಸರ್, ನಾನು ಬರೀ 1,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನಿಮ್ಗೆ 1,80,000 ಹೇಳ್ತಾರೆ, ಫೈನಲ್ ನಿಮ್ಗೆ 1,75,000ಕ್ಕೆ ವಿತ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಸರ್. 2,25,000 ಹೇಳ್ತಾರೆ, 2,15,000ಕ್ಕೆ ವಿತ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಸರ್. 2,20,000ಕ್ಕೆ ಫೈನಲ್ ಮಾಡ್ಕೊಡ್ತಾರೆ ಸರ್. ಓಕೆ, 1,35ಕ್ಕೆ ಗಿರ್ಸ್ ಕೂಡ ಕೊಡ್ತಾ ಇದ್ದಾರೆ ಸರ್. ನಿಮ್ ಶೋರೂಮ್ ಅಲ್ಲಿ ಇವತ್ತು ಕೂಡ ಓಮ್ನಿ ಈಕೋ ಸುರಿಮಳೆನಾ? ಟ್ರಿನಿಟಿ ಕಾರ್ಸ್ ಅಂದ್ರೆ ಓಮಿನಿ ಈಕೋ ಎನಿ ಟೈಮ್ ಇದ್ದೇ ಇರ್ತದೆ ಸರ್. ಟ್ರಿನಿಟಿ ಕಾರ್. ಹಾಯ್ ಹಲೋ ಫ್ರೆಂಡ್ಸ್, ನಾವಿವತ್ತು ಬೆಂಗಳೂರಿನ ಟ್ರಿನಿಟಿ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಪ್ರತಿ ಸಲ ಬಂದಾಗ ಒಳ್ಳೊಳ್ಳೆ ವೆಹಿಕಲ್ಸ್ ಕೂಡ ಇಟ್ಟಿರ್ತಾರೆ. ಇವತ್ತು ಕೂಡ ಎಷ್ಟು ವೆಹಿಕಲ್ಸ್ ಇದೆ, ಎಲ್ಲ ಬಜೆಟ್ ಅಲ್ಲಿ ಇದೆ, ತಿಳ್ಕೋಣ. ಆಷಾಢಕ್ಕೆ ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಸರ್ ಇದರ ವೆಲ್ಕಮ್ ಮಾಡ್ಕೋಣ. ಸರ್ ಹೇಗಿದ್ದೀರಾ? ಫೈನ್ ಸರ್, ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ಏನ್ ಸರ್ ಇವತ್ತು ಓಮ್ನಿ ಈಕೋ ಆಲ್ಟೋ ಅಲ್ಲಿ ಎಷ್ಟಿದೆ ಸರ್ ಇವತ್ತು? ಸರ್ ಓಮಿನಿ 4 ಗಾಡಿ ಇದೆ, ಈಕೋ 3 ಗಾಡಿ ಇದೆ, ಆಲ್ಟೋ 7 ಗಾಡಿ ಇದೆ, ಓಕೆ, ಸ್ವಿಫ್ಟ್ 4 ಗಾಡಿ ಇದೆ ಸರ್. ಸರ್ ಲೋನ್ ಅಂತ ಬಂದ್ರೆ ಯಾವ ಮಾಡಲ್ ಮೇಲೆ ಲೋನ್? ಸರ್ 2013 ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಸಿಬಿಲ್ ಚೆನ್ನಾಗಿರ್ಬೇಕು. ಓಕೆ, ನಿಮ್ ಟ್ರಿನಿಟಿ ಕಾರ್ ಶೋರೂಮ್ಗೆ ಬರ್ಬೇಕಂತಂದ್ರೆ ಮತ್ತೊಂದ್ಸಲಿ ಲೊಕೇಶನ್ ಹೇಳ್ಬಿಡಿ ಸರ್. ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಆಪೋಸಿಟ್ ಅಲ್ಲಿ SVK ಕಲ್ಯಾಣ ಮಂಟಪ ಇದೆ, ಅದ್ ಪಕ್ಕದಲ್ಲಿ ಬರುತ್ತೆ ಸರ್. ಓಕೆ, ಟ್ರಿನಿಟಿ ಕಾರ್ ಶೋರೂಮ್ಗೆ ನಿಮ್ಗೆ ಆಪೋಸಿಟ್ ಕೂಡ ಸಿಕ್ಬಿಡುತ್ತೆ. ಇಷ್ಟು ವೆಹಿಕಲ್ಸ್ ಎಲ್ಲ ನಿಮ್ಗೋಸ್ಕರ ಕಾಯ್ತಾ ಇದೆ. ಒಳ್ಳೆ ಲೋನ್ ಕೂಡ ಆಗುತ್ತೆ. ವಿಸಿಟ್ ಮಾಡಿ. ಲೊಕೇಶನ್ ಬಂದು ಬ್ಯಾಂಗ್ಳೂರು. ಸರ್ ನಿಮ್ ಶೋರೂಮ್ ಅಲ್ಲಿ ಇವತ್ತು ಕೂಡ ಓಮ್ನಿ ಈಕೋ ಸುರಿಮಳೆನಾ? ಟ್ರಿನಿಟಿ ಕಾರ್ಸ್ ಅಂದ್ರೆ ಓಮಿನಿ ಈಕೋ ಎನಿ ಟೈಮ್ ಇದ್ದೇ ಇರ್ತದೆ ಸರ್. ಟ್ರಿನಿಟಿ ಕಾರ್ಸ್ ಅಲ್ಲಿ ಎಷ್ಟು ವೆಹಿಕಲ್ ಇದೆ ಓಮ್ನಿ ಈಕೋ? ಸರ್ 4 ಗಾಡಿ ಓಮಿನಿ ಇದೆ, 2 ಗಾಡಿ ಈಕೋ ಇದೆ ಸರ್. ಓಕೆ ಸರ್, ಹಾಗಾದ್ರೆ ಮತ್ತೊಂದು ಆಲ್ಟೋ ಕೂಡ ಇದೆ. ಏನ್ ಸರ್ ಡೀಟೇಲ್ಸ್ ಇದು? ಸರ್ 2011 ಮಾಡಲು ಆಲ್ಟೋ K10 VXI ಸೆಕೆಂಡ್ ಓನರ್ ಆಗಿದೆ, ವೆರಿ ವೆಲ್ ಮೇಂಟೆಡ್ ಇದೆ. ಇದು ಬಂದು ಬರೀ 1,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,85ಕ್ಕೆ ನಿಮ್ಗೆ ಒಂದು ಆಲ್ಟೋ ವೈಟ್ ಕಲರ್, ಗುಡ್ ಕಂಡೀಷನ್ ಅಂತ ಹೇಳ್ಬೋದು ಸರ್. ಮತ್ತೊಂದು ವ್ಯಾಗನರ್ ಸರ್ 2008 ಮಾಡಲು ವ್ಯಾಗನರ್, AC ಪವರ್ ಸ್ಟೇರಿಂಗ್ ಎಲ್ಲ ಇದೆ, LXI ಮಾಡಲು ಬರೀ 1,45,000ಕ್ಕೆ 8 ಮಾಡಲು ವ್ಯಾಗನರ್ ಕೊಡ್ತೀನಿ ಸರ್. ಓಕೆ, 1,45ಕ್ಕೆ ಗುಡ್ ಕಂಡೀಷನ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಕ್ಲಾಸಿಕ್ ಆಗಿದೆ ವೆಹಿಕಲ್ಸ್ ಸರ್. ಮತ್ತೊಂದು ವ್ಯಾಗನರ್ ಇದೆ ಸರ್. ಸರ್ 2014 ಮಾಡಲು ವ್ಯಾಗನರ್ VXI ಸಿಂಗಲ್ ಓನರ್ 70,000 ಹೊಡಿದೆ. ಇದು ಬಂದು ನಿಮ್ಗೆ 3 ಲಕ್ಷ ಹೇಳ್ತಾರೆ, 2,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,90ಕ್ಕೆ ಈ ವ್ಯಾಗನರ್ ಕೂಡ ಸಿಗ್ತಾ ಇದೆ. ವ್ಯಾಗನರ್ಗೆ ಏನು ಕಮ್ಮಿ ಇಲ್ಲ, ಓಮ್ನಿಗೂ ಕಮ್ಮಿ ಇಲ್ಲ, ಈಕೋಗೂ ಕಮ್ಮಿ ಇಲ್ಲ. ಎಲ್ಲ ವೆಹಿಕಲ್ಸ್ 5ರಿಂದ 10 ವೆಹಿಕಲ್ಸ್ ಇದೆ ಸರ್. ಮತ್ತೊಂದು ಸೆಲೆರಿಯೋ ಇದೆ ಸರ್ 2014 ಮಾಡಲು ಸೆಲೆರಿಯೋ ಸಿಂಗಲ್ ಓನರ್, ವೆರಿ ವೆರಿ ವೆಲ್ ಮೇಂಟೆಡ್ ಇದೆ. ಇದು ಬಂದು ನಿಮ್ಗೆ 3,35,000 ಹೇಳ್ತಾರೆ, 3,15,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಓಕೆ, ಸುಜುಕಿಲಿ ಲೋ ಮೇಂಟೆನೆನ್ಸ್ ವೆಹಿಕಲ್ ಬೇಕು ಅನ್ನೋರಿಗೆ ಸೆಲೆರಿಯೋ ಕೂಡ ಸಿಗ್ತಾ ಇದೆ. ಅದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಪಕ್ಕಾ ಬ್ಯಾಂಗ್ಳೂರ್ ವೆಹಿಕಲ್ ಸಿಗ್ತಾ ಇದೆ, ಗ್ರೇ ಕಲರ್ ಸರ್. ಮತ್ತೊಂದು Hyundai i10 ಸರ್ 2012 ಮಾಡಲು ಪೆಟ್ರೋಲ್, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ಮಾಡಲು i10. ಇದು ಬಂದು 2,45,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಓಕೆ, 2,45ಕ್ಕೆ i10 ಕೂಡ ಸಿಗ್ತಾ ಇದೆ ಸರ್. ಮತ್ತು ಆಲ್ಟೋ ಇದೆ, ಮತ್ತೊಂದು ಗ್ರೇ ಕಲರ್. ಟ್ರಿನಿಟಿ ಕಾರ್ಸ್ ಅಲ್ಲಿ ವ್ಯಾನ್ ಈಕೋ ಹೆಂಗೋ, ಮಾರುತಿ ಆಲ್ಟೋ 800 ಹಂಗೇನೆ ಎನಿ ಟೈಮ್ 3ರಿಂದ 5 ಗಾಡಿ ಇರ್ತದೆ. ಇದು 2012 ಮಾಡಲು VXI ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, ರನ್ನಿಂಗ್ ಇದೆ, ಸೆಂಟ್ರಲ್ ಲಾಕು, 2 ಕೀ, ಮ್ಯಾನ್ಯಲ್ ಬುಕ್ ಎಲ್ಲ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 2,25,000 ಹೇಳ್ತಾರೆ, ಫೈನಲ್ 2,15,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,15ಕ್ಕೆ ನಿಮ್ಗೆ ಒಂದು ಆಲ್ಟೋ ಕೂಡ ಸಿಗ್ತಾ ಇದೆ. ಒಳ್ಳೆ ಮೈಲೇಜ್ ವೆಹಿಕಲ್ ಸರ್. ಹಾಗಾದ್ರೆ ಒಂದು ಗ್ರ್ಯಾಂಡ್ i10 ಕೂಡ ಇದೆ ಸರ್. ಇದು ಸೇಲ್ ಆಗಿದೆ. ಸೇಲ್ ಆಗಿದೆಯಾ? ಓಕೆ ಸರ್, ಹಾಗಾದ್ರೆ ಒಂದು ಸ್ವಿಫ್ಟ್ ಕೂಡ ಇದೆ ಸರ್. ಡೀಟೇಲ್ಸ್ ಸರ್ 2011 ಮಾಡಲು ಸ್ವಿಫ್ಟ್, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್, ವೆರಿ ವೆರಿ ವೆಲ್ ಮೇಂಟೆಡ್ ಇದೆ. ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕು, ಮ್ಯಾನ್ಯಲ್ ಬುಕ್, ಇನ್ನು ಎಕ್ಸ್ಟ್ರಾ ಕೀ ಎಲ್ಲ ಇದೆ. ಓಕೆ, ತುಂಬಾ ಕ್ವಾಲಿಟಿ ಇದೆ ಗಾಡಿ. ಬಂದು ಬಜೆಟ್ 2,90,000 ಹೇಳ್ತಾರೆ, 2,80ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಹಾಗಾದ್ರೆ ಈ ಕಡೆ ಬಂದ್ರೆ ಒಂದು ಓಮ್ನಿ ಕೂಡ ಇದೆ ಸರ್. ಇದು 2017 ಮಾಡಲು ಸೆಕೆಂಡ್ ಓನರ್, 5 ಸೀಟರ್ ಗಾಡಿ, ಬ್ಲೂ ಕಲರ್, 3,15,000 ಹೇಳ್ತಾರೆ, 3,05,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,05,000 ರೂಪಾಯಿಗೆ ನಿಮ್ಗೆ ಈ ಓಮ್ನಿ ಕೂಡ ಸಿಗ್ತಾ ಇದೆ. ಇಂಟೀರಿಯರ್ ಕೂಡ ಫಸ್ಟ್ ಕ್ಲಾಸ್ ಆಗಿದೆ, ಲೆದರ್ ಸೀಟು ಎಲ್ಲ ಇದೆ. ನೋಡ್ತಾ ಇದ್ದೀರಲ್ಲ, ತುಂಬಾನೇ ಚೆನ್ನಾಗಿದೆ. ತೋರಿಸ್ಕೊಂಡು ಕೊಡ್ತೀನಿ ಒಂದ್ಸರಿ. ಇದು ಯಾರಾದ್ರೂ ಓಮ್ನಿ ಬೇಕನ್ನೋರಿಗೆ ಇಲ್ಲಿ ವಿಸಿಟ್ ಮಾಡಿದ್ರೆ 1ರಿಂದ 5 ವೆಹಿಕಲ್ ಓಮ್ನಿ ಇದೆ, ಯಾವ್ದು ಬೇಕಾದ್ರೆ ತಗೊಂಡೋಗ್ಬೋದು ಸರ್. ಹಾಗಾದ್ರೆ ನಮ್ಮ ಮುಂದೆ ಮತ್ತೊಂದು ವೈಟ್ ಕಲರ್ ಸ್ವಿಫ್ಟ್ ಪೆಟ್ರೋಲ್ ಸರ್. 2015 ಮಾಡಲು ಸ್ವಿಫ್ಟ್ VXI, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 46,000 ಹೊಡಿದೆ, ಸೆಕೆಂಡ್ ಓನರ್ ಆಗಿದೆ. ಓಕೆ, ಇದು ಬಂದು 4,45,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. 4,40,000 ಲೋನ್ ಕೂಡ ಆಗುತ್ತೆ ನಿಮ್ಗೆ ಈ ವೆಹಿಕಲ್. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ, ಸಿವಿಲ್ ಚೆನ್ನಾಗಿದೆ, ವೈಟ್ ಕಲರ್ ತುಂಬಾನೇ ಚೆನ್ನಾಗಿದೆ ಸರ್. ಮತ್ತೊಂದು ಆಲ್ಟೋ ಕೂಡ ಇದೆ ಸರ್. ಟ್ರಿನಿಟಿ ಕಾರ್ಸ್ ಅಲ್ಲಿ ಆಲ್ಟೋ K10 3 ಗಾಡಿ ಇದೆ, ಇದು 2ನೇ ಗಾಡಿ. 2012 ಮಾಡಲು VXI 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕು, ಸಿಸ್ಟಮ್ ಎಲ್ಲ ಇದೆ ಸರ್. ಬಜಾರಲ್ಲಿ 2.5 ಲಕ್ಷ ಇದೆ ಸರ್. ನಾನು ಬರೀ 1,85,000 ಫೈನಲ್
ಮಾಡ್ಕೊಡ್ತೀನಿ ಸರ್. 185ಕ್ಕೆ 185 ಕೊಡ್ತೀನಿ ಸರ್. ಓಕೆ, 1,85,000 ರೂಪಾಯಿಗೆ ಆಲ್ಟೋ ಕೂಡ ಕೊಡ್ತಾ ಇದ್ದಾರೆ ಸರ್. ಮತ್ತೊಂದು ಈಕೋ ಕೂಡ ಇದೆ ಸಿಲ್ವರ್ ಅಲ್ಲಿ. ಡೀಟೇಲ್ ಸರ್. ಸರ್ 2023 ಮಾಡಲು ಈಕೋ AC 5 ಸೀಟರ್ ಗಾಡಿ, 26,000 ಶೋರೂಮ್ ಟ್ರ್ಯಾಕ್ ಇದೆ, ಡ್ಯುಯಲ್ ಏರ್ ಬ್ಯಾಗು, AC, ಸೆಂಟ್ರಲ್ ಲಾಕ್ ಎಲ್ಲ ಇದೆ. ಓಕೆ, ಇದು ಬಂದು 5,65,000 ಹೇಳ್ತಾರೆ. ಫೈನಲ್ 5,50,000 ಫೈನಲ್ ಮಾಡ್ಕೊಡ್ತೀನಿ. 75,000 ಡೌನ್ ಪೇಮೆಂಟ್ ತಗೊಂಡು ಸಿವಿಲ್ ಚೆನ್ನಾಗಿರ್ಬೇಕು. ಓಕೆ, 75,000 ರೂಪಾಯಿ ಡೌನ್ ಪೇಮೆಂಟ್ಗೆ ಈಕೋ ಕೂಡ ಸಿಗ್ತಾ ಇದೆ. ಎಕ್ಸ್ಟ್ರಾ ನೋಡಿ ಫಿಟ್ಟಿಂಗ್ ಕೂಡ ಇದಾಗ್ತಿದ್ದಾರೆ, ಕ್ಯಾಬಿನ್ ಕೂಡ ಇದೆ. ತಗೊಂಡೋಗಿ ಡ್ರೈವಿಂಗ್ ಮಾಡೋದು ಅಷ್ಟೇ. ಇದು ಬಜೆಟ್ ಅಲ್ಲಿ ಒಳ್ಳೆ ವೆಹಿಕಲ್ ಸಿಗ್ತಾ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಓಕೆ ಸರ್, ಮತ್ತೊಂದು i20 ಕೂಡ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ i20 ಇದು i20 ಆಕ್ಟಿವ್ ಆಸ್ತಾ, ಇದು ಟಾಪ್ ಎಂಡ್ ಮಾಡಲು. ಓಕೆ, ಡ್ಯುಯಲ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಇದು 66,000 ಶೋರೂಮ್ ಟ್ರ್ಯಾಕ್ ಇದೆ. ಇದು ಬಂದು 4,90,000 ಹೇಳ್ತಾರೆ. 4,65,000 ಫೈನಲ್ ಮಾಡ್ಕೊಡ್ತೀನಿ. ಸಿಬಿಲ್ ಚೆನ್ನಾಗಿದೆ. 65,000 ಡೌನ್ ಪೇಮೆಂಟ್ ಕೊಡಿ ಸರ್. ಓಕೆ, 65,000 ರೂಪಾಯಿ ಡೌನ್ ಪೇಮೆಂಟ್ಗೆ i20 ಆಕ್ಟಿವಾ ಕೂಡ ಸಿಗ್ತಾ ಇದೆ ಸರ್. ಮತ್ತೊಂದು ವೆಹಿಕಲ್ ಇದೆ i20 ನ್ಯೂ ಸೇಫ್. ಡೀಟೇಲ್ಸ್ ಸರ್ 2021 ಮಾಡಲು i20 ಸ್ಪೋರ್ಟ್ಸ್, 2021 ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, 49,000 ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ವೆರಿ ವೆರಿ ವೆಲ್ ಮೇಂಟೈನ್ ಇದೆ ಸರ್. ಇದು ಬಂದು 6,75,000 ಹೇಳ್ತಾರೆ. 6,50,000 ಫೈನಲ್ ಮಾಡ್ಕೊಡ್ತೀನಿ. ಸಿಬಿಲ್ ಚೆನ್ನಾಗಿದ್ರೆ 75,000 ತಗೊಬನ್ನಿ ಸರ್. ಓಕೆ, ಕೇವಲ 75,000 ರೂಪಾಯಿ ಡೌನ್ ಪೇಮೆಂಟ್ಗೆ ನಿಮಗೆ i20 ಸ್ಪೋರ್ಟ್ಸ್ ಕೂಡ ಸಿಗ್ತಾ ಇದೆ. ಅದರಲ್ಲೂ ನ್ಯೂ ಸೇಫ್ ಗಾಡಿ ತುಂಬಾನೇ ಚೆನ್ನಾಗಿದೆ. ವೈಟ್ ಕಲರ್ ಒಳ್ಳೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್. ಹಾಗಾದ್ರೆ i10 ಒಂದು ಸಿಲ್ವರ್ ಕಲರ್ ಅಲ್ಲಿ ಸರ್ 2009 ಮಾಡಲು i10 ಮ್ಯಾಗ್ನಾ, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದು ನಿಮ್ಗೆ 1,80,000 ಹೇಳ್ತಾರೆ. ಫೈನಲ್ ನಿಮ್ಗೆ 1,75,000ಕ್ಕೆ ವಿತ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಸರ್. ಓಕೆ, 1,75,000ಕ್ಕೆ i10 ಕೂಡ ಸಿಗ್ತಾ ಇದೆ ಸರ್. ಮತ್ತೊಂದು ಡಿಕ್ಕಿ ಸ್ಪೇಸ್ ವೆಹಿಕಲ್ ಡಿಸೈರ್ ಸರ್ 2016 ಮಾಡಲು. ಇದು ಡ್ಯುಯಲ್ ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕು, 44,000 ಶೋರೂಮ್ ಟ್ರ್ಯಾಕ್ ಇದೆ. ಓಕೆ, 4,65,000 ಹೇಳ್ತಾರೆ. ವಿತ್ ಇನ್ಸೂರೆನ್ಸ್ ಕಟ್ಟಿ 4,50,000 ಫೈನಲ್ ಮಾಡ್ಕೊಡ್ತೀನಿ. ಸಿಬಿಲ್ ಚೆನ್ನಾಗಿದ್ರೆ 75,000 ಡೌನ್ ಪೇಮೆಂಟ್ ತಗೊಂಡಿ ಸರ್. ಓಕೆ, 75,000 ರೂಪಾಯಿ ಡೌನ್ ಪೇಮೆಂಟ್ಗೆ ಒಂದು ಡಿಕ್ಕಿ ಸ್ಪೇಸ್ ವೆಹಿಕಲ್ ಡೀಸರ್ ಕೂಡ ಸಿಗ್ತಾ ಇದೆ ಸರ್. ಮತ್ತೊಂದು i20 ಕೂಡ ಇದೆ ವೈಟ್ ಕಲರ್ ಸರ್. 2011 ಮಾಡಲು i20 ಸ್ಪೋರ್ಟ್ಸ್, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಮೊನ್ನೆ ಆಗಿದೆ. ಇದು ಬಂದು 2,75,000 ಹೇಳ್ತಾರೆ. ನಿಮ್ ಚಾನಲ್ ಮುಖಾಂತರ ಬಂದ 2,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,45,000ಕ್ಕೆ i20 ಬ್ಯಾಂಗ್ಳೂರ್ ವೆಹಿಕಲ್ ಸಿಗ್ತಾ ಇದೆ ವೈಟ್ ಕಲರ್ ಸರ್. ಮತ್ತೊಂದು ಆಲ್ಟೋ ಸರ್ 2012 ಮಾಡಲು ಆಲ್ಟೋ K10 ಮೂರನೇ ಗಾಡಿ. ಇದು ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. 2,25,000 ಹೇಳ್ತಾರೆ. 2,15,000ಕ್ಕೆ ವಿತ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಸರ್. ಓಕೆ, 2,15,000ಕ್ಕೆ ವಿತ್ ಇನ್ಸೂರೆನ್ಸ್. ಗಾಡಿ ಕೂಡ ಒರಿಜಿನಾಲಿಟಿ ಇದೆ, ಮೈಲೇಜ್ ವೆಹಿಕಲ್ ಸರ್. ಮತ್ತೊಂದು ರೀಡ್ಸ್ ಕೂಡ ಇದೆ. 2016 ಮಾಡಲು ರಿಡ್ಜ್ VXI. ಇದು ಸುಧಾ ವೆರಿ ವೆರಿ ವೆಲ್ ಮೇಂಟೈನ್ ಇದೆ. 51,000 ಶೋರೂಮ್ ಟ್ರ್ಯಾಕ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕು, ಮ್ಯಾನುವಲ್ ಬುಕ್ ಎಲ್ಲ ಇದೆ. 4,25,000 ಹೇಳ್ತಾರೆ. 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಸಿಬಿಲ್ ಚೆನ್ನಾಗಿದೆ ಸರ್. 75,000 ಡೌನ್ ಪೇಮೆಂಟ್ ತಗೊಬನ್ನಿ. ಓಕೆ ಸರ್, ಎರಡು ಓಮ್ನಿ ಇದೆ. ಏನ್ ಸರ್ ಡೀಟೇಲ್ಸ್ ಇದು? ಸರ್ 2006 ಮಾಡಲು, 2011 ಮಾಡಲಿದೆ ಸರ್. ಓಕೆ, ಇದು ಬಂದು 6 ಮಾಡಲು, ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, ವಿತ್ LPG ಇದೆ. ಓಕೆ, ಬರೀ 1,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,60,000ಕ್ಕೆ ಸರ್. ಹಾಗಾದ್ರೆ ಇದು ಸರ್ 2011 ಮಾಡಲು, ಸಿಂಗಲ್ ಓನರ್, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ ಸರ್. 2,20,000 ಫೈನಲ್ ಮಾಡ್ಕೊಡ್ತಾರೆ. ಓಕೆ, 2,20,000 ಫ್ಯಾಮಿಲಿಗೆ, ಬಿಸ್ನೆಸ್ಗೆ ಎರಡು ಓಮ್ನಿ ತಂದರೆ ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಸರ್. ಮತ್ತೊಂದು ಗೆರ್ಸ್ ಸರ್ 2007 ಮಾಡಲು, ಗೆಟ್ಸ್, ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 1,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕ್ತಾರೋ ಈ ಬಜೆಟ್ ಗೆ ಸಿಗೋದು ರೇರ್ ಅಂತ ಹೇಳ್ಬೋದು. ಇಲ್ಲಿ ಸಿಗ್ತಾ ಇದೆ ಮೈಲೇಜ್ ವೆಹಿಕಲ್ ಆಲ್ಟೋ ಸರ್. ಡೀಟೇಲ್ಸ್ ಸರ್ 2012 ಮಾಡಲು, ಸೆಕೆಂಡ್ ಓನರ್, LXI, AC, ಪವರ್ ಸ್ಟೀರಿಂಗ್, ಸೆಂಟ್ರಲ್ ಲಾಕ್ ಸಿಸ್ಟಮ್, 73,000 ಜಿನೇ ನೋಡಿದೆ ಸರ್. ಓಕೆ, ಬಜಾರ್ ಅಲ್ಲಿ 190 ಇದೆ ಸರ್. ನಾನು ಬರೀ 1,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 180ಕ್ಕೆ 12 ಮಾಡಲ್ ಸಿಗ್ತಾ ಇದೆ. ಅದರಲ್ಲೂ ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆ ಮೈಲೇಜ್ ವೆಹಿಕಲ್ ಅಂತ ಹೇಳ್ಬೋದು. ಈ ವೆಹಿಕಲ್ ನಿಮಗೆ ಟ್ರಿನಿಟಿ ಕಾರ್ ಶೋರೂಮ್ ಅಲ್ಲಿ ಸಿಗ್ತಾ ಇದೆ ಸರ್. ಮತ್ತೊಂದು ಈಕೋ ಇದೆ ಸರ್ 2010 ಮಾಡಲು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. AC 5 ಸೀಟರ್ 7 ಸೀಟರ್ ಆರ್ಡರ್ ಮಾಡಿದ್ದಾರೆ. ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್ ಸೀಟ್ ಕವರ್ ಎಲ್ಲ ಇದೆ. ಇದು ಬಂದು 2,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,35ಕ್ಕೆ ಹೌದು ಸರ್. ಸರ್ ಮತ್ತೊಂದು 800 ಇದೆ. ಏನ್ ಸರ್ ಇದು ಬಜೆಟ್ ಇದು? ಸರ್ ಇದು 800 2008 ಮಾಡಲು, AC ಗಾಡಿ, ಸೆಕೆಂಡ್ ಓನರ್, 28 ವರೆಗೂ FC ಇದೆ. 1,30 ಹೇಳ್ತಾ ಇದಾರೆ. ಫೈನಲ್ 1,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,15ಕ್ಕೆ 800 ಕೂಡ ಸಿಗ್ತಾ ಇದೆ. ಒಳ್ಳೆ ಮಾಡೆಲ್ ವೆಹಿಕಲ್ ಸರ್. ಮತ್ತೊಂದು ಸ್ವಿಫ್ಟ್ ಇದೆ, ಒಳ್ಳೆ ಬಜೆಟ್ ಅಲ್ಲಿ ಕೊಡಿ. ಇದು ಖಂಡಿತ ಕೊಡುವ, ಬನ್ನಿ ಸರ್. ನಿಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ ಸರ್ 2007 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸ್ವಿಫ್ಟ್ VXI. ಓಕೆ, ಬರೀ 1,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,90ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಕೂಡ ಸಿಗ್ತಾ ಇದೆ. ಅದರಲ್ಲೂ ಗಾಡಿ ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ
ಒಳ್ಳೆ ವೆಹಿಕಲ್ ಸ್ವಿಫ್ಟ್ ಹುಡುಕ್ತಾ ಇದ್ರೆ ಇಲ್ಲಿ ಸಿಗ್ತಾ ಇದೆ ಸರ್. ಮತ್ತೊಂದು ಬೀಟು ಸರ್ 2011 ಮಾಡಲು B2 ಡೀಸೆಲ್ ಗಾಡಿ ಸರ್. ಹಾ AC ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಬರೀ 1,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 145ಕ್ಕೆ ಬೀಟು ಸರ್. ಮತ್ತೊಂದು ಜೆನ್ ಎಷ್ಟಿಲೋ ಸರ್ 2007 ಮಾಡಲು ಜೆನ್ ಎಸ್ಟಿಲೋ AC ಪವರ್ ಸ್ಟೇರಿಂಗ್ ಎಲ್ಲ ಇದೆ. LXi 1,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 125ಕ್ಕೆ ಜೆನ್ ಎಷ್ಟಿಲೋ ಸರ್. ಹಾಗಾದ್ರೆ ಮತ್ತೊಂದು ವ್ಯಾಗನರ್ ಕೂಡ ಇದೆ ಸರ್. ಇದು 2005 ಮಾಡಲು ವ್ಯಾಗನರ್ 5 years FC 1 year ಇನ್ಸೂರೆನ್ಸ್ ಇದೆ. ಬರೀ 1,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 140ಕ್ಕೆ ವ್ಯಾಗನರ್ ಕೂಡ ಸಿಗ್ತಾ ಇದೆ. ಇಲ್ಲಿಂದ ಅಲ್ಲಿವರೆಗೂ ಲೋ ಬಜೆಟ್ ವೆಹಿಕಲ್ ಇಲ್ಲಿ ಸಿಗ್ತಾ ಇದೆ ಸರ್. ಮತ್ತೊಂದು 7 ಸೀಟರ್ ಎರ್ಟಿಗಾ ಪೆಟ್ರೋಲ್ ವೆಹಿಕಲ್ ಡೀಟೇಲ್ಸ್ ಸರ್. 2012 ಮಾಡಲು ಇದು ಪೆಟ್ರೋಲ್ VXi ರೆಕಾರ್ಡ್ ಮೈಲೇಜ್ ಇದೆ. 86,000 4,45,000 ಫೈನಲ್ ಮಾಡ್ಕೊಡ್ತಾರೆ ಸರ್. ಓಕೆ 4,45,000 7 ಸೀಟರ್ ಎರ್ಟಿಗಾ ಸಿಗ್ತಾ ಇದೆ. 50% ಲೋನ್ ಕೂಡ ಆಗುತ್ತೆ ಸರ್. ಮತ್ತೊಂದು ಸೆಡಾನ್ ಅಲ್ಲಿ ಸಿಯಾಜ್ ಕೂಡ ಇದೆ ಡೀಟೇಲ್ಸ್ ಸರ್. 2017 ಮಾಡಲು ZDI ಸಿಂಗಲ್ ಗಾಡಿ, ಡ್ಯುವೆಲ್ ಏರ್ ಬ್ಯಾಗು, ABS, ಮ್ಯಾಗ್ ವೀಲ್ ಎಲ್ಲ ಇದೆ. ಓಕೆ ಬಜಾರ್ ಅಲ್ಲಿ ಬಂದು 6 ಕಾಲ್ ಇದೆ ಸರ್. ನಾನು 5,75,000 ಫೈನಲ್ ಮಾಡ್ಕೊಡ್ತೀನಿ. ಸಿಬಿಲ್ ಚೆನ್ನಾಗಿರೋ 75,000 ಡೌನ್ ಪೇಮೆಂಟ್ ತಗೊಳ್ಳಿ ಸರ್. ಓಕೆ ಇಂಟೀರಿಯರ್ ಕೂಡ ನೋಡಬಹುದು ಫಸ್ಟ್ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲೂ ಡೀಸೆಲ್ ವೆಹಿಕಲ್, ಟಾಪ್ ಎಂಡ್, ಒಳ್ಳೆ ಮೈಲೇಜ್ ವೆಹಿಕಲ್, ಸೆಡಾನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಸಿಯಾಜು ಸರ್. ಓಮ್ನಿ ಎಷ್ಟು ಇಟ್ಟಿದ್ದೀರಾ ಇವತ್ತು ಸರ್? ಓಮಿನಿ 4 ಗಾಡಿ ಇದೆ ಸರ್. 4 ಹೌದು ಸರ್. ಓಕೆ ಸರ್ ಡೀಟೇಲ್ಸ್ ಇದು ಸರ್ 2012 ಮಾಡಲು ಸಿಂಗಲ್ ಓನರ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಇನ್ಸೂರೆನ್ಸ್ ರನ್ನಿಂಗ್ ಇದೆ. 12 ಮಾಡಲು ಬರೀ 2,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,15,000 ಬೈಕ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತೀನಿ ಅಂದ್ರು ಇದೆ ಅನ್ಸುತ್ತೆ ಸರ್. ಇದೇನಾ ಸರ್? ಇದೇ ಗಾಡಿ ಬನ್ನಿ ಸರ್. ಹೇಳಿ ಸರ್ ಡೀಟೇಲ್ಸ್ ಸರ್. 2010 ಮಾಡಲು 5 ವರ್ಷ FC 1 ವರ್ಷ ಇನ್ಸೂರೆನ್ಸ್, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಇದು ಬಂದು ಬರೀ 83,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಕೇವಲ 83,000 ನಿಮ್ಗೆ ಎಲ್ಲ ಟ್ರಾನ್ಸ್ಫರ್ ಚಾರ್ಜ್ ಎಲ್ಲ ಇವ್ರದೇ ಇರುತ್ತೆ. ಬೈಕ್ ಪ್ರೈಸ್ ಅಲ್ಲಿ ಇದೇ ಕಾರ್ ನಿಮ್ಗೆ ಸಿಗ್ತಾ ಇದೆ. ಒಳ್ಳೆ ಕಲರ್, ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಸರ್. Hyundai Grand i10 ಇದೆ ಸರ್. ಸೋಲ್ಡ್ ಆಗಿದೆ ಸರ್. ಸೋಲ್ಡ್ ಆಗಿದೆ. ಒಂದು i10 ಇದೆ ಸರ್. ಸರ್ 2012 ಮಾಡಲು i10 ಆಟೋಮೆಟಿಕ್ ಸ್ಪೋರ್ಟ್ಸ್ ಸೆಕೆಂಡ್ ಓನರ್ ಆಗಿದೆ. ವೆರಿ ಗುಡ್ ಕಂಡೀಷನ್ ಆಗಿದೆ. ಬರೀ 2,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 240ಕ್ಕೆ ಸ್ಪೋರ್ಟ್ಸ್ ವೇರಿಯಂಟ್, ಅದರಲ್ಲೂ ಆಟೋಮೆಟಿಕ್ ಡ್ರೈವಿಂಗ್ ಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಲೇಡೀಸ್ ಕಲಿಯೋರಿಗೆ ಮಾಡಕ್ಕೆ ಸರ್. ಮತ್ತೊಂದು ವ್ಯಾಗನರ್ ಸರ್ 2006 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 5 ವರ್ಷ ಇನ್ಸೂರೆನ್ಸ್, 5 ವರ್ಷ FC 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. 86,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. 1,35,000 ಫೈನಲ್ ಮಾಡ್ಕೊಡ್ತಾರೆ ಸರ್. 135ಕ್ಕೆ. ಹೌದು ಸರ್. ಓಕೆ ಸರ್ ಇಲ್ಲೊಂದು ಸ್ಯಾಂಟ್ರಾ ಕೂಡ ಇದೆ ರೆಡ್ ಕಲರ್ ಸರ್. 2008 ಮಾಡಲು ಸ್ಯಾಂಟ್ರಾ ಜಿಂಗು ಸೆಕೆಂಡ್ ಓನರ್ ಆಗಿದೆ. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 1,60,000 ಫೈನಲ್ ಮಾಡ್ಕೊಡ್ತಾರೆ ಸರ್. 160ಕ್ಕೆ ಸ್ಯಾಂಟ್ರಾ ಕೂಡ ಸಿಗ್ತಾ ಇದೆ ನಿಮ್ಗೆ ಸರ್. ಮತ್ತೊಂದು ಸ್ಯಾಂಟ್ರಾ ಕೂಡ ಇಟ್ಟಿದ್ದೀರಾ, ಏನ್ ಸರ್ ಡೀಟೇಲ್ಸ್ ಇದು ಸರ್? ಇದು 2010 ಮಾಡಲು ಸ್ಯಾಂಟ್ರಾ GLS 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಬಿಸ್ಟೋನ್ ವೆರಿ ಗುಡ್ ಕಂಡೀಷನ್ ಆಗಿದೆ. AC ಪವರ್ ಸ್ಟೇರಿಂಗ್ ಇದೆ. ಇದು ಬಂದಿ ಸರ್ 195 ಹೇಳ್ತಾರೆ. 1,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 180ಕ್ಕೆ ಸ್ಯಾಂಟ್ರಾ, ಅದರಲ್ಲೂ ಒರಿಜಿನಾಲಿಟಿ ಇದೆ. ಯಾವುದೇ ರೀತಿ ನಿಮ್ಗೆ ಪೇಂಟ್ ಆಗಿಲ್ಲ. ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ ಸರ್. ಮತ್ತೊಂದು ಆಲ್ಟೋ ಸರ್. 2008 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆಲ್ಟೋ LXi AC ಪವರ್ ಸ್ಟೇರಿಂಗ್ ಇದೆ. 1,50,000 ಹೇಳ್ತಾರೆ. 1,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಮತ್ತೊಂದು ರಿಡ್ಜ್ ಕೂಡ ಇದೆ ಸರ್, ಸಿಲ್ವರ್ ಸರ್. 2014 ಮಾಡಲು ರಿಡ್ಜ್ 42,000 ಶೋರೂಮ್ ಟ್ರ್ಯಾಕ್ ಇದೆ. ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. ವೆರಿ ವೆಲ್ ಮೇಂಟೈನ್ ಇದೆ. ರಿವರ್ಸ್ ಕ್ಯಾಮ್ರಾ, ಸೆಂಟ್ರಲ್ ಲಾಕ್ ಸಿಸ್ಟಮ್ ಎಲ್ಲ ಇದೆ. ಓಕೆ ಇದು 3,65,000 ಹೇಳ್ತಾರೆ. 3,45,000 ಫೈನಲ್ ಮಾಡ್ಕೊಡ್ತೀನಿ. 75,000 ಡೌನ್ ಪೇಮೆಂಟ್ ತಗೊಳ್ಳಿ ಸರ್. ಓಕೆ ರಿಡ್ಜ್ ವೈಟ್ ಸಿಲ್ವರ್ ಎರಡಿದೆ, ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು ಟ್ರಿನಿಟಿ ಕಾರ್ ಶೋರೂಮ್ ಅಲ್ಲಿ ಸರ್. ಮತ್ತೊಂದು ಆಲ್ಟೋ ಸರ್. ಆಲ್ಟೋ LXi 2011 ಮಾಡಲು ಟ್ರಿನಿಟಿ ಕಾರ್ ಸರ್. ಆಲ್ಟೋ ಇವತ್ತು 7-8 ಗಾಡಿ ಇದೆ. ಎನಿ ಟೈಮ್ ಯಾವಾಗ ಆಲ್ಟೋ ಇದ್ದೇ ಇರ್ತದೆ, ಬನ್ನಿ ಸರ್. ಒಳ್ಳೆ ಕ್ವಾಲಿಟಿ ಇದೆ. ಆಕ್ಷನ್ ಫ್ರೀ ವೆಹಿಕಲ್. ಇದು 2011 ಮಾಡಲು ಸಿಂಗಲ್ ಓನರ್ ಗಾಡಿ. ರೆಕಾರ್ಡೆಡ್ ಮೈಲೇಜ್ 57,000 ಓಡಿದೆ. 2,15,000 ಹೇಳ್ತಾರೆ. 2,00,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 2,00,000 ನಿಮ್ಗೆ ಸಿಲ್ವರ್ ಅಲ್ಲಿ ಆಲ್ಟೋ ಕೂಡ ಕೊಡ್ತಾ ಇದಾರೆ ಸರ್. ಮತ್ತೊಂದು ಎರಡನೇ ವೆಹಿಕಲ್ ಸುಜುಕಿಲಿ ಸೆಲೆರಿಯೋ ಕೂಡ ಇಟ್ಟಿದ್ದೀರಾ, ಡೀಟೇಲ್ಸ್ ಸರ್? 2017 ಮಾಡಲು ಸೆಲೆರಿಯೋ ಆಟೋಮೆಟಿಕ್ 50,000 ಓಡಿದೆ. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇದೆ. 3,75,000 ಹೇಳ್ಕೊಡ್ತೀನಿ. 3,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 360ಕ್ಕೆ ಸೆಲೆರಿಯೋ, ಅದರಲ್ಲೂ ಬ್ಲೂ ಕಲರ್, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ. ಅದರಲ್ಲೂ ಒಳ್ಳೆ ಮೈಲೇಜ್ ಬೇಕಲ್ಲ ಅಂತ ಹೇಳ್ಬೋದು ಸರ್. ಸ್ವಿಫ್ಟ್ ಕೂಡ ಇದೆ VDI ಸರ್. 2014 ಮಾಡಲು ಸ್ವಿಫ್ಟ್ VDI. ಇದು ಬಂದು 86,000 ಓಡಿದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ರನ್ನಿಂಗ್ ಇದೆ. 4,60,000 ಹೇಳ್ತಾರೆ. 4,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. 430ಕ್ಕೆ ಸ್ವಿಫ್ಟ್ ಕೂಡ ಸಿಗ್ತಾ ಇದೆ ಸರ್. ಮತ್ತೊಂದು ಇಯಾನ್ ಕೂಡ ಇದೆ, ಏನ್ ಸರ್ ಡೀಟೇಲ್ಸ್ ಸರ್? 2013 ಮಾಡಲು ಇಯಾನ್ ವೈಟ್ ಕಲರ್ ಸೆಕೆಂಡ್ ಓನರ್ ಆಗಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2,15,000 ಹೇಳ್ತಾರೆ. 2,05,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,05ಕ್ಕೆ ಇಯಾನ್ ಕೂಡ ಸಿಗ್ತಾ ಇದೆ.
ನೋಡೋದ್ರಲ್ಲ ಟ್ರಿನಿಟಿ ಕಾರ್ ಶೋರೂಮಲ್ಲಿ ನಿಮಗೆ 5 ಸೀಟರು 7 ಸೀಟರು ಈಕೋ ಆಲ್ಟೋ ಎಷ್ಟು ವೆಹಿಕಲ್ಸ್ ಬೇಕು, ಯಾವ ಮಾಡಲ್ ಬೇಕು, ಎಲ್ಲ ವೆಹಿಕಲ್ಸು ಸಿವಿಲ್ ಚೆನ್ನಾಗಿದ್ರೆ ಲೋನ್ ಕೂಡ ಸಿಗುತ್ತೆ. ವಿಸಿಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಲೊಕೇಶನ್ ಬಂದು ಬ್ಯಾಂಗ್ಳೂರು.